ನಮಸ್ಕಾರ. ವರ್ಷ ಭವಿಷ್ಯ 2024 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿ ಮಕರ ಲಗ್ನ 2024 ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿ ಅನುಕೂಲಗಳಾಗಲಿದೆ ಬರುವಂಥ ವರ್ಷದಲ್ಲಿ ಮಕರ ರಾಶಿಯವರಿಗೆ ಸುಖ ಸೌಕರ್ಯಗಳು ಮತ್ತು ಆಸ್ತಿಗಳಲ್ಲಿ ಏನಾದರೂ ವೃದ್ಧಿ ಆಗುವಂಥ ಅವಕಾಶಗಳಿದೆ. ನಿಮ್ಮ ಆರೋಗ್ಯ ಮತ್ತು ದೀರ್ಘಕಾಲದ ಸಮಸ್ಯೆಗಳಿಂದ ಆಚೆ ಬರುವಂತಹ ಯೋಗಗಳೇನಾದರೂ ಇದೆಯಾ? ವೃತ್ತಿ ಜೀವನದಲ್ಲಿ ಪ್ರಮೋಷನ್ ಆಗಿರ್ಬೋದು, ಅಭಿವೃದ್ಧಿಯನ್ನು ನೋಡುವಂತಹ ವರ್ಷವಾಗಿರುತ್ತಾ? ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಕಸ್ಮಿಕ ಬದಲಾವಣೆಗಳಾಗಿರ್ಬೋದು, ನಿಮ್ಮ ಸಂತಾನದ ವಿಚಾರ ಆಗಿರ್ಬೋದು, ಲಕ್ ಫ್ಯಾಕ್ಟರ್ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಯಾವ ರೀತಿಯ ಫಲಗಳನ್ನು ನೋಡ್ಬೋದು, ಮದುವೆ ವಿಚಾರದಲ್ಲಿ ಯಾವ ರೀತಿಯ ಒಂದು ಘಟನೆಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ, ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು, ನೀವು ಮಾಡುವಂಥ ಪ್ರತಿ ಕೆಲಸದಲ್ಲೂ ಕೂಡ ಎಕ್ಸೆಸ್ ಆಗಿರ್ಬೋದು, ಪ್ಲಸ್ ನಿಮಗೆ ಯಾವುದಾದ್ರೂ ಪ್ರಗತಿ ಆಗಿರ್ಬೋದು, ಇದನ್ನು ನೋಡುವಂಥದ್ದಿರುತ್ತೆ. ಲೀಗಲ್ ಮ್ಯಾಟರ್ಸ್ ಆಗಿರ್ಬೋದು, ಡಿಸ್ಪ್ಯೂಟ್ಗಳಾಗಿರ್ಬೋದು, ಈ ವಿಚಾರದಲ್ಲಿ ಯಾವ ರೀತಿಯ ಫಲಗಳಿದೆ ಅನ್ನುವಂತಹ ಮಾಹಿತಿ ಕೊಡ್ತೀನಿ. ವಿಡಿಯೋನ ಆದಷ್ಟು ಕೊನೆಗೆ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ವರ್ಷ ನೋಡಿ ಮಕರ ರಾಶಿಯವರಿಗೆ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಗುರುವಿನ ಸ್ಥಳ ಬದಲಾವಣೆ ಆಗ್ತದೆ. ಮಕರ ರಾಶಿಯವರಿಗೆ ಗುರುಬಲ ವೃದ್ಧಿ ಆಗ್ತದೆ ಮೇ ನಂತರ. ಸೊ ಹಾಗಾಗಿ ನಿಮಗೆ ಮೇನಲ್ಲಿ ಬರುವಂಥ ಗುರುಬಲ ಅದ್ಭುತವಾದಂಥ ಫಲ ಕೊಡುತ್ತೆ. ಜೊತೆಗೆ ರಾಹು ನಿಮಗೆ ತೃತೀಯ ಸ್ಥಾನದಲ್ಲಿ ಉತ್ತಮವಾದಂತಹ ಫಲಗಳನ್ನು ನೋಡುವಂಥದ್ದು. ಶನೈಶ್ಚರನು ಕೂಡ ನಿಮಗೆ ನಿಮ್ಮ ಒಂದು ಹಣಕಾಸು ಕುಟುಂಬ ಸ್ಥಾನದಿಂದ ಸಂಚಾರ, ಶನೈಶ್ಚರದಿಂದ ಅದ್ಭುತವಾದಂಥ ಫಲ. ಕೇತು ಭಾಗ್ಯದಲ್ಲಿ ಮಿಶ್ರ ಫಲವನ್ನು ಕೊಡ್ತಾನೆ. ಈ ಬರುವಂಥ ವರ್ಷದಲ್ಲಿ ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ನೋಡಿ. ಹಣಕಾಸಿನ ಸ್ಥಿತಿಯಲ್ಲಿ ನೋಡಿ ನಿಮಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ತಂದು ಕೊಡುವಂತಹ ಒಂದು ವರ್ಷವಾಗಿರುತ್ತೆ. ಆದರೆ ಹೆಚ್ಚಿನ ಶ್ರಮ, ಪ್ರಯತ್ನ ಮತ್ತು ಹೋರಾಟ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಶನೈಶ್ಚರ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕುಟುಂಬದವರಿಂದ ಆಗಿರ್ಬೋದು, ನಿಮ್ಮ ಸ್ವಂತದ ಒಂದು ಸೇವಿಂಗನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಆಗಿರ್ಬೋದು, ವೃತ್ತಿಯಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಮತ್ತು ಬಿಸ್ನೆಸ್ಸಲ್ಲಿ ವೃದ್ಧಿ ಆಗೋದ್ರಿಂದ ಅಭಿವೃದ್ಧಿ ನೋಡುವಂಥದ್ದಿರುತ್ತೆ. ವಿದೇಶಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಯಾರು ಕೋರ್ಟ್ ಕಚೇರಿಗಾಗಿರ್ಬೋದು, ಮತ್ತು ಹಾಸ್ಪಿಟಲ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಿರ್ತಾರೆ ಅಂಥವ್ರಿಗೆ ತುಂಬ ಉತ್ತಮವಾದಂತಹ ಆದಾಯ ಲಾಭಗಳನ್ನು ನೋಡುವಂಥದ್ದು. ಭೂಮಿಯ ವಿಚಾರದಿಂದ ಲಾಭಗಳನ್ನು ಬರುವಂತಹ ವರ್ಷದಲ್ಲಿ ನೀವು ಇದ್ದಂತಹ ಭೂಮಿಯ ಕ್ರಯ ವಿಕ್ರಯ ಮಾಡೋದ್ರಿಂದ ಆಗಿರ್ಬೋದು, ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಆಗಿರ್ಬೋದು, ವಾಹನ ಸಂಬಂಧಪಟ್ಟಂತೆ ಮ್ಯಾನುಫ್ಯಾಕ್ಚರಿಗೆ ಸಂಬಂಧಪಟ್ಟಿರ್ತಾರೆ ಅಂಥವ್ರಿಗೆ ಉತ್ತಮವಾದಂಥ ಆದಾಯ ಇರುತ್ತೆ. ರಾಹು ತೃತೀಯದಲ್ಲಿರೋದ್ರಿಂದ ಕನ್ಸಲ್ಟಿಂಗ್ ಆಗಿರ್ಬೋದು, ಮಧ್ಯವರ್ತಿಗಳು ಕೂಡ ಬರುವಂಥ ವರ್ಷದಲ್ಲಿ ತುಂಬ ಉತ್ತಮವಾದಂಥ ಆದಾಯಗಳನ್ನು ನೋಡ್ಬೋದು. ಆದರೆ ಗುರುವಿನ ಸ್ಥಳ ಬದಲಾವಣೆ, ಗುರು ಪಂಚಮದಲ್ಲಿ ಹೋದಾಗ ಅತಿಯಾದಂತಹ ಖರ್ಚುಗಳನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಎಷ್ಟು ಆದಾಯ ಇರುತ್ತೆ ಅದೇ ರೀತಿಯ ಖರ್ಚುಗಳಿರುತ್ತೆ. ಒಂದು ಉತ್ತಮವಾದದ್ದೇನೆಂದರೆ ಗುರು ಪಂಚಮದಲ್ಲಿದ್ದಾಗ ಎಷ್ಟೇ ಅನಿವಾರ್ಯ ಕಾರಣ ಇದ್ದರೂ ಕೂಡ ಅದಕ್ಕೆ ಸರಿಯಾದ ತಕ್ಕಂಗೆ ನಿಮಗೆ ಹಣಕಾಸಿನ ಅನುಕೂಲಗಳು, ಸೌಕರ್ಯಗಳಿರುತ್ತೆ. ನಿಮ್ಮ ಖರ್ಚಿಗೆ ಸಮನಾದಂಥ ಆದಾಯವನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ಮತ್ತು ಅದರಿಂದ ಆದಾಯದ ಮೂಲಗಳನ್ನು ಕಂಡುಕೊಳ್ಳುವಂಥ ಅವಕಾಶಗಳಿರುತ್ತೆ. ಹಾಗಾಗಿ ಗುರುಬಲ ವೃದ್ಧಿ ಆಗ್ತಿರೋದ್ರಿಂದ ಒಂದು ಉತ್ತಮವಾದಂಥ ಹಣಕಾಸಿನ ವಿಚಾರದಲ್ಲೂ ವೃದ್ಧಿ ಇರುತ್ತೆ, ಖರ್ಚುಗಳು ಕೂಡ ವೃದ್ಧಿ ಇರುತ್ತೆ. ಓಡಾಟಗಳು ನಿಮಗೆ ಖರ್ಚುಗಳು ಇರುತ್ತೆ, ಆದಾಯ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಉತ್ತಮವಾದದ್ದೇನೆಂದರೆ ಹಳೆಯ ಸಾಲ ಆಗಿರ್ಬೋದು, ನಿಮಗೆ ಋಣಗಳನ್ನು ತೀರಿಸುವಂಥ ಅವಕಾಶಗಳು ಬರುವಂಥ ವರ್ಷದಲ್ಲಿರುತ್ತೆ. ಸಾಲ ಮುಕ್ತರಾಗುವಂಥದ್ದಿರುತ್ತೆ. ಗುರು ಪಂಚಮದಲ್ಲಿದ್ದಾಗ ಹೊಸ ಲೋನ್ಗಳಾಗಿರ್ಬೋದು, ಹೊಸ ನಿಮಗೆ ಸಾಲಗಳಾಗಿರ್ಬೋದು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಇರುತ್ತೆ, ತೀರಿಸುವಂತಹ ಸಾಮರ್ಥ್ಯ ವೃದ್ಧಿ ಆಗಿರುತ್ತೆ. ಜೊತೆಗೆ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂಥ ವರ್ಷಗಳಿರುತ್ತೆ. ಆದರೆ ಇದ್ದಿದ್ದನ್ನು ಮ್ಯಾನೇಜ್ ಮಾಡುವಂಥ ಅವಕಾಶಗಳು, ಎಲ್ಲಿವರೆಗೂ ಗುರು ಚತುರ್ಥದಲ್ಲಿರ್ತಾನೆ ಅಲ್ಲಿವರೆಗೂ ನಿಮಗೆ ಭೂಮಿ ಆಗಿರ್ಬೋದು, ನಿಮ್ಮ ವಾಹನಗಳಾಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ಅದರಿಂದ ಲಾಭಗಳಾಗಿರ್ಬೋದು, ನಿಮ್ಮ ಸೋರ್ಸಸ್ ಸ್ವಲ್ಪ ಮಟ್ಟಿಗೆ ಮಲ್ಟಿಪ್ಲೈ ಆಗುವಂತಹ ಯೋಗಗಳಿರುತ್ತೆ. ಅದಾದ ನಂತರ ನಿಮ್ಮ ಇದ್ದಂತಹ ವಸ್ತುಗಳ ಮೇಲಿನಿಂದನೇ ನಿಮಗೆ ಆದಾಯ ಬರುವಂಥದ್ದಾಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳು ಭೂಮಿಯಿಂದ ಮಾಡಿದಂಥ ಕೆಲಸ ಕಾರ್ಯಗಳಿಂದ ಲಾಭ ಆಗಿರ್ಬೋದು, ಮತ್ತು ಭೂಮಿ ಹಳೆಯ ವಾದ ವಿವಾದಗಳಿಂದ ನಿಮಗೆ ಭೂಮಿ ಲಾಭ ಆಗಿ ಅದರಿಂದ ಹಣಕಾಸನ್ನು ನೋಡುವಂಥ ಅವಕಾಶಗಳಾಗುವಂಥದ್ದಾಗಿರ್ಬೋದು, ಕುಟುಂಬದವರ ಸಹಕಾರದಿಂದ ದುಡ್ಡು ಕಾಸು ಮಾಡುವಂಥ ಯೋಗಗಳಾಗಿರ್ಬೋದು, ಇದೆಲ್ಲ ಕೂಡ ನೋಡುವಂತಹ ಯೋಗಗಳು ಮಕರ ರಾಶಿ ಮಕರ ಲಗ್ನದವರಿಗಿದೆ. ಪಂಚಮದ ಗುರು ನಿಮ್ಮ ಒಂದು ಸುಖ ಸೌಕರ್ಯಗಳಾಗಿರ್ಬೋದು ತೃಪ್ತಿಯಾಗಿರುತ್ತೆ, ಮತ್ತು ನಿಮ್ಮ ಲಕ್ ಫ್ಯಾಕ್ಟರನ್ನ ವೃದ್ಧಿ ಮಾಡುವಂಥ ಅವಕಾಶಗಳಿರುತ್ತೆ. ಹಾಗಾಗಿ ಇದ್ದಂತಹ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಸಂತೃಪ್ತರಾಗಿ ಇರುವಂತಹ ಯೋಗಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ತುಂಬ ಉತ್ತಮವಾದಂತಹ ಅಭಿವೃದ್ಧಿ ತರುವಂತಹ ವರ್ಷವಾಗಿರುತ್ತೆ. ರಾಹು ಸ್ಪೆಷಲಿ ತೃತೀಯದಲ್ಲಿರೋದ್ರಿಂದ
ನಿಮಗೆ ಮುಖ್ಯವಾಗಿ ಎಂಥ ದೀರ್ಘಕಾಲದ ಸಮಸ್ಯೆಗಳಿದ್ದರೂ ಕೂಡ ಅದರಿಂದ ಆಚೆ ಬರುವಂತಹ ದಾರಿ ಮಾರ್ಗಗಳಾಗಿರ್ಬೋದು, ಟ್ರೀಟ್ಮೆಂಟ್ಗಳಾಗಿರ್ಬೋದು, ಮುಖ್ಯವಾಗಿ ಈ ಅಲೋಪತಿಕ್ ಟ್ರೀಟ್ಮೆಂಟು ಮತ್ತು ವಿದೇಶಕ್ಕೆ ಹೋಗಿ ಇಲ್ಲಾಂದರೆ ಬೇರೆ ಒಂದು ರಾಜ್ಯಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಿಮಗೆ ಅದರಿಂದ ಲಾಭ ಮತ್ತು ಫಲಕಾರಿಯಾಗುವಂಥ ಯೋಗಗಳು ಮತ್ತು ಸರಿಯಾದ ಮಾರ್ಗದರ್ಶನ ಸಿಗುವಂಥದ್ದಿರುತ್ತೆ. ಆದರೆ ಗುರುಪಂಚಮದಲ್ಲಿದ್ದ ಮಕ್ಕಳ ವಿಚಾರ, ಮಕ್ಕಳ ಆರೋಗ್ಯದಲ್ಲಿ ಚಿಂತೆ ಬರುವಂಥದ್ದಾಗಿರ್ಬೋದು, ಸಂತಾನೋತ್ಪತ್ತಿಯಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳನ್ನು ನೋಡುವಂಥದ್ದಾಗಿರ್ಬೋದು, ಮಕ್ಕಳ ವಿಚಾರದ ಅಧಿಕವಾದಂತಹ ಖರ್ಚುಗಳನ್ನು ನೋಡಬೇಕಾದಂತಹ ಯೋಗಗಳಿರುತ್ತೆ. ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ. ಆದರೆ ಯಾರಿಗೆ ಅಲರ್ಜಿ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ, ಸ್ಕಿನ್ ಪ್ರಾಬ್ಲಮ್ಸನ್ನು ನೋಡುವಂತಹ ಯೋಗಗಳು, ಮುಖಕ್ಕೆ ಸಂಬಂಧಪಟ್ಟಂಥದ್ದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಹಾರ್ಮೋನಲ್ ಚೇಂಜಸ್, ಮುಖ್ಯವಾಗಿ ಸ್ತ್ರೀಯರಿಗೆ ಪುರುಷರಲ್ಲೂ ಕೂಡ ಯಾರು ಸಂತಾನದ ಒಂದು ನಿರೀಕ್ಷೆ ಅವರಲ್ಲಿ ಸ್ಪರ್ಮ್ ಕೌಂಟ್ಸ್ನ ವ್ಯತ್ಯಾಸಗಳು ಬರುವಂಥದ್ದಾಗಿರುತ್ತೆ ಈ ಬರುವಂತಹ ವರ್ಷಗಳಲ್ಲಿ. ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕು. ಎಂಥದೇ ರೋಗಗಳು ಬಂದರೂ ಕೂಡ ಅದರ ಮೇಲೆ ಹತೋಟಿ ಪಡುವಂತಹ ಯೋಗಗಳು ಮತ್ತು ಟ್ರೀಟ್ಮೆಂಟ್ ಸಕ್ಸಸ್ ಆಗುವಂಥ ಅವಕಾಶಗಳು ಸಂಪೂರ್ಣವಾಗಿ ಬರುವಂತಹ ವರ್ಷದಲ್ಲಿ ನಿರೀಕ್ಷೆ ಮಾಡ್ಬೋದು. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ವೃತ್ತಿಪರ ಜೀವನ, ವೃತ್ತಿಯಲ್ಲಿ ಬರುವಂಥ ವರ್ಷದಲ್ಲಿ ಆದಾಯದ ಮಾರ್ಗಗಳಾಗಿರ್ಬೋದು, ಮಾಡುವಂಥ ಜಾಬಲ್ಲಿ ಹೆಚ್ಚಿನ ಅನುಕೂಲಗಳಾಗಿರ್ಬೋದು ಮತ್ತು ಪೈಪೋಟಿಯ ಕೊರತೆ ಇರುತ್ತೆ. ಯಾರೂ ನಿಮಗೆ ಹೆಚ್ಚಿನ ಒಂದು ಪೈಪೋಟಿ ಕೊಡೋದಿಲ್ಲ. ನೀವು ಮಾಡಿದಂಥ ಪ್ರಯತ್ನ ತುಂಬಾ ಶಾರ್ಪ್ ಆಗಿರ್ತೀರ, ಯೋಚನಾ ಶಕ್ತಿ, ಸಾಮರ್ಥ್ಯ ಶಕ್ತಿ, ಕಮ್ಯುನಿಕೇಷನ್ ಸಾಮರ್ಥ್ಯ ಇರುತ್ತೆ. ಇಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡಿದಂಥ ಯೋಜನೆಗಳಿಂದ ಸಫಲತೆಗಾಗಿ ನಿಮಗೆ ಪ್ರಮೋಷನ್ಗೆ ಹೋಗುವಂಥದ್ದಾಗಿರ್ಬೋದು, ಪ್ರಮೋಷನ್ ನಿಮಗೆ ಗಿಟ್ಟಿಸ್ಕೊಳ್ಳುವಂಥದ್ದಾಗಿರ್ಬೋದು, ಇದರಲ್ಲಿ ಲಾಭ ಇರುತ್ತೆ. ಸೊ ಹಾಗಾಗಿ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂಥದ್ದಿರುತ್ತೆ. ಪರಸ್ಥಳ ವಾಸಗಳಿದ್ದರೂ ಕೂಡ ಯಾರು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಅಂಥವರು ನಿಮ್ಮ ಇಷ್ಟಾರ್ಥವಾದಂತಹ ಸ್ಥಳ ಕಡೆಗೆ ಹೋಗುವಂತಹ ಯೋಗಗಳಿರುತ್ತೆ. ಆದರೆ ಪ್ರಗತಿಪರವಾದದ್ದು ಒಂದು ವರ್ಷವಾಗಿರುತ್ತೆ ವೃತ್ತಿಯಲ್ಲೂ ಕೂಡ. ಆದರೆ ನಿಮ್ಮ ಇಷ್ಟಾರ್ಥದ ಮೇಲೆ ಬದಲಾವಣೆಗಳ ಅವಕಾಶಗಳಿರುತ್ತೆ. ಈ ಬರುವಂಥ ವರ್ಷದಲ್ಲಿ ಯಾರು ಪ್ರೈವೇಟ್ ಸೆಕ್ಟರಲ್ಲಿ ಇರ್ತಾರೋ ಅಂಥವರಿಗೆ ವಿದೇಶ ಪ್ರಯಾಣಗಳ ಯೋಗಗಳು ಪದೇ ಪದೇ ಬರುವಂತಹ ಸಾಧ್ಯತೆಗಳಿರುತ್ತೆ. ಹೊಸ ಅವಕಾಶಗಳು ಕೂಡ ದೂರದಿಂದ ಬರುವಂಥದ್ದು ಮತ್ತು ಅದನ್ನು ನೀವು ತಗೊಂಡ್ರೆ ನಿಮಗೆ ವೃದ್ಧಿಯಾಗುವಂಥ ಯೋಗಗಳಿರುತ್ತೆ. ದುಡ್ಡು ಕಾಸು ಮಾಡುವಂಥ ಅವಕಾಶಗಳು ಇನ್ನೂ ಜಾಸ್ತಿ ಆಗುವಂತಹ ಯೋಗಗಳು ಆ ಸಂಬಂಧಪಟ್ಟಂಥ ವಿಷಯದಲ್ಲಿ ನೋಡ್ಬೋದು. ಜೊತೆಗೆ ನೋಡಿ, ನಿಮ್ಮ ಒಂದು ಪಂಚಮ ಸ್ಥಾನದಿಂದ ಗುರು ಸಂಚಾರ ಆಗ್ತಿರೋದ್ರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಇರುತ್ತೆ. ಆದರೆ ಹಳೆಯ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಿರುತ್ತೆ. ಆಕಸ್ಮಿಕವಾಗಿ ರಹಸ್ಯಕರವಾದಂತಹ ಸಂಬಂಧಗಳು ಬೆಳೆಯುವಂಥದ್ದಿರುತ್ತೆ. ನೀವು ಅನ್ಯ ದೇಶದವರಾಗಿರ್ಬೋದು, ಬೇರೆ ಊರಿನವರಾಗಿರ್ಬೋದು, ನಿಮಗೆ ಯಾರು ಗುರುತು ಪರಿಚಯ ಇರುತ್ತೆ, ಆಕಸ್ಮಿಕವಾಗಿ ಅವರ ಜೊತೆಗೆ ರಿಲೇಷನ್ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಮರುಮದುವೆ ಆಗಿರ್ಬೋದು ಮತ್ತು ರಿಲೇಷನ್ನಲ್ಲಿ ಬೀಳುವಂಥ ಯೋಗಗಳು ಬರುವಂತಹ ವರ್ಷದಲ್ಲಿ ನೋಡ್ಬೋದು. ಎರಡನೇ ಸಂಬಂಧಗಳಲ್ಲಿ ಮದುವೆಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಯಾರು ಇಷ್ಟು ದಿವಸದವರೆಗೂ ಎರಡನೇ ಸಂಬಂಧ ಮದುವೆ ಆಗ್ತಾ ಇಲ್ಲ ಅಂತ ಇರ್ತಾರೆ ಅಂಥವರಿಗೆ ಬರುವಂಥ ವರ್ಷದಲ್ಲಿ ಆ ಯೋಗಗಳು ವೃದ್ಧಿಯಾಗುತ್ತೆ. ಮದುವೆ ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಅನುಕೂಲಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ನೋಡುವಂಥದ್ದಿರುತ್ತೆ. ನಿಂತು ಹೋದ ಯಾವುದೇ ಶುಭ ಕಾರ್ಯಗಳಾಗಿರ್ಬೋದು ಮದುವೆ ವಿಚಾರದಲ್ಲಿ ಪ್ರೋಗ್ರೆಸಿವ್ ಆಗಿರುತ್ತೆ. ಜೊತೆಗೆ ಲಕ್ ಫ್ಯಾಕ್ಟರ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವೈಸ್ ಆಗುತ್ತೆ. ಆಗುವಂಥ ಈ ಪ್ರತಿ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳೆಲ್ಲ ಈ ಹಂತದಲ್ಲಿ ಬರುವಂತಹ ವರ್ಷದಲ್ಲಿ ಕಡಿಮೆಯಾಗಿ ಲಕ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಹೆಚ್ಚಿನ ಒಂದು ಪ್ರಗತಿ ಮತ್ತು ಯಶಸ್ಸನ್ನು ನೋಡುವಂತಹ ವರ್ಷವಾಗಿರುತ್ತೆ. ಇದರ ಜೊತೆಗೆ ವಿದ್ಯಾಭ್ಯಾಸದಲ್ಲಿ ನೋಡಿ, ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಮತ್ತು ನಿಮಗೆ ಫಾರಿನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಬೇರೆ ದೇಶಕ್ಕೆ ಹೋಗಿ ಓದುವಂಥ ಅವಕಾಶಗಳಾಗಿರ್ಬೋದು, ಜೊತೆಗೆ ಯಾರು ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಮೆಡಿಸನ್ಸ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಈ ಡ್ರಗ್ಸು ಕೆಮಿಕಲ್ಗೆ ಸಂಬಂಧಪಟ್ಟಂತಹ ವಿದ್ಯೆಗಳಲ್ಲಿ ಹೆಚ್ಚಿನ ಅವಕಾಶಗಳಾಗಿರ್ಬೋದು, ಆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಿಮಗೆ ಹೆಚ್ಚಿನ ಪ್ರಗತಿಯನ್ನು ನೋಡುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ವಿದ್ಯಾಭ್ಯಾಸದಲ್ಲೂ ಕೂಡ ಈ ಬರುವಂಥ ವರ್ಷದಲ್ಲಿ ತುಂಬ ಉತ್ತಮವಾದಂಥ ಪ್ರದರ್ಶನ ಮತ್ತು ತುಂಬಾ ಚಾಣಕ್ಷತನದಿಂದ ಮತ್ತು ಯಾವುದೇ ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು, ಇದೆಲ್ಲ ವೃದ್ಧಿಯಾಗುವಂತಹ ಯೋಗಗಳಿರುತ್ತೆ ಮಕರ ರಾಶಿ ಮಕರ ಲಗ್ನದವರಿಗೆ. ಇದರ ಜೊತೆಗೆ ನೋಡಿ, ನೀವು ಮುಖ್ಯವಾಗಿ ಬರುವಂಥ ವರ್ಷದಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳೇನು ಮಾಡ್ತಿರ್ತೀರ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಅದರಲ್ಲಿ ಪ್ರಗತಿ ಆಗುವಂಥದ್ದಿರುತ್ತೆ. ನಿಮಗೆ ಬರಬೇಕಾದಂತಹ ದುಡ್ಡು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ವಿದೇಶಗಳಿಂದ ಆಗಿರ್ಬೋದು, ಬೇರೆ ಮಿತ್ರರಿಂದ ಆಗಿರ್ಬೋದು ನಿಮಗೆ ಸಿಗುವಂತಹ ಸಾಧ್ಯತೆ. ಬ್ಯಾಂಕ್ಗಳಿಂದ ನಿಮಗೆ ವ್ಯವಹಾರಗಳಲ್ಲಿ ಹೂಡಿಕೆಯ ಅನುಕೂಲಗಳಿರುತ್ತೆ. ಆದರೆ ಯಾವುದೇ ಒಂದು ರೀತಿಯ ಶ್ಯೂರಿಟಿ ಆಗಿರ್ಬೋದು, ಅದರ ಒಂದು ಅನುಕೂಲಕರವಾದಂತಹ ಪ್ರಾಪರ್ಟಿಯಿಂದ ನಿಮಗೆ ಅದರ ಮೇಲೆ ದುಡ್ಡು ಕಾಸು ಸಿಗುವಂತಹ ಯೋಗಗಳು ಕೂಡ ಈ ಬರುವಂಥ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ದೂರದ ಪ್ರಯಾಣ, ಪದೇ ಪದೇ ವಿದೇಶ ಪ್ರಯಾಣಗಳಾಗಿರ್ಬೋದು, ಬೇರೆ ಕಡೆಗೆ ಓಡಾಟಗಳಾಗಿರ್ಬೋದು,
ನಿಮ್ಮ ಆಸ್ಪತ್ರೆಗೆ ಓಡಾಟಗಳಾಗಿರ್ಬೋದು ಮತ್ತು ವಿದೇಶಕ್ಕೆ ನಿಮಗೆ ವ್ಯವಹಾರಿಕವಾಗಿ ಓಡಾಡುವಂಥ ಅವಕಾಶಗಳಿರುತ್ತೆ. ಅದರ ವಿಚಾರದಲ್ಲಿ ಕೆಲವೊಂದು ಕಾರ್ಯಗಳಲ್ಲಿ ಲಾಭ ಮತ್ತು ಕೆಲವೊಂದು ವಿಳಂಬದಿಂದ ಲಾಭ ನೋಡುವಂಥದ್ದಿರುತ್ತೆ. ಆದರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ, ಯಾಕಂದರೆ ಶನೈಶ್ಚರ ಧನಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುವಂತಹ ಯೋಗಗಳು ಕೂಡ ನೋಡ್ಬೋದು. ಇದರ ಜೊತೆಗೆ ನೋಡಿ, ಮಾಡಿದಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದು ಈ ಬರುವಂಥ ವರ್ಷದಲ್ಲಿ ನೋಡ್ತೀರಾ. ಮುಖ್ಯವಾಗಿ ನೀವು ಯಾವುದೇ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಇರ್ತೀರಾ ಮತ್ತು ಜೊತೆಗೆ ನೀವು ಮಾಡಿದಂತಹ ಪ್ರತಿ ಪ್ರಯತ್ನವೂ ಕೂಡ ನಿಮಗೆ ಗೌರವ, ಕೀರ್ತಿ, ಯಶಸ್ಸನ್ನು ತರುವಂಥದ್ದಿರುತ್ತೆ. ನಿಮ್ಮ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ನಿಮ್ಮ ಫೇಸ್ ವ್ಯಾಲ್ಯೂ ಆಗಿರ್ಬೋದು, ನಿಮ್ಮ ಯೋಜನೆಗಳೆಲ್ಲ ಸಕ್ಸಸ್ ಆಗುವಂಥದ್ದಿರುತ್ತೆ. ವೈಯಕ್ತಿಕವಾಗಿ ನೀವು ನಿಮ್ಮ ಪರವಾಗಿ ಮಾಡಿದಂಥ ಯೋಜನೆಗಳಿಗಿಂತ ಬೇರೆಯವರಿಗೆ ಹಾಕಿಕೊಟ್ಟಂತಹ ಒಂದು ಪ್ಲ್ಯಾನಿಂಗ್ ಆಗಿರ್ಬೋದು, ಯಾವುದೇ ಒಂದು ಯೋಜನೆಗಳಾಗಿರ್ಬೋದು, ಅದರಲ್ಲಿ ಹೆಚ್ಚಿನ ಒಂದು ಸಕ್ಸಸ್ ರೇಟನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಾಮಾಜಿಕ ಜೀವನದಲ್ಲಿ ತುಂಬಾ ಫೇಸ್ ವ್ಯಾಲ್ಯೂ, ನಿಮ್ಮ ಒಂದು ಯೋಗ್ಯತೆಗೆ ಪ್ರಶಂಸೆಯೂ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನೋಡಿ, ರಾಹು ತೃತೀಯದಲ್ಲಿರೋದ್ರಿಂದ ನಿಮಗೆ ನಿಮ್ಮ ಪಾಲಿಗೆ ಕೆಲವೊಂದು ವಿಚಾರಗಳಲ್ಲಿ ಅನುಕೂಲಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ನಿಮಗೆ ಸಕ್ಸಸ್ ರೇಟ್ ಆಗಿರ್ಬೋದು ಮತ್ತು ಕೋರ್ಟ್ ವಿಚಾರದಲ್ಲಿ ಗೆಲ್ಲುವಂಥದ್ದಾಗಿರ್ಬೋದು. ಎದುರಿನ ವ್ಯಕ್ತಿ ಪೈಪೋಟಿಗಿಂತನೂ ಯಾವುದೋ ಒಂದು ರೀತಿಯಲ್ಲಿ ಕಾಂಪ್ರಮೈಸಲ್ಲಿ ನಿಮ್ಮ ಒಂದು ಹಳೆಯ ಯಾವುದೇ ರೀತಿಯ ಡಿಸ್ಪ್ಯೂಟ್ಗಳನ್ನು ಕೋರ್ಟಲ್ಲಿದ್ದರೆ ಅದನ್ನು ಕ್ಲೋಸ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಮ್ಯಾರಿಟಲ್ ಡಿಸ್ಪ್ಯೂಟ್ಸು, ಮ್ಯಾರೇಜ್ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಕೋರ್ಟ್ ಕಚೇರಿಗೆ ಏನಾದರೂ ಇದ್ದರೆ ಈ ಬರುವಂಥ ವರ್ಷದಲ್ಲಿ ಇತ್ಯರ್ಥ ಆಗುತ್ತೆ. ಆ ವಿಚಾರದಲ್ಲಿ ನಿಮಗೆ ರಾಜಿ ಸಂಧಾನ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಕೋರ್ಟ್ ಕಚೇರಿಯಿಂದ ನಿಮಗೆ ಈ ಬರುವಂಥ ವರ್ಷದಲ್ಲಿ ರಿಲೀಫು ಸಿಗುವಂಥದ್ದು ವರ್ಷವಾಗಿರುತ್ತೆ. ಹಾಗಾಗಿ ಈ ಬರುವಂಥ ವರ್ಷ ಮಕರ ರಾಶಿಯವರಿಗೆ ಸುಮಾರಷ್ಟು ವಿಷಯಗಳಲ್ಲಿ ಅನುಕೂಲಕರವಾದಂತಹ ಒಂದು ಸಕ್ಸಸ್ ಆಗಿರ್ಬೋದು ಮತ್ತು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡುವಂತಹ ಅವಕಾಶಗಳಿರುತ್ತೆ. ಸೊ ಏನು ಪರಿಹಾರವನ್ನು ಮಾಡಬೇಕು ಅಂದರೆ, ಮುಖ್ಯವಾಗಿ ನೀವು ನಿಮ್ಮ ಬುಧನ ಆರಾಧನೆಯನ್ನು ಮಾಡಿ ಆಗುವಂತಹ ಒಂದು ವೃತ್ತಿಯಲ್ಲಿ ಸ್ಟ್ರಗಲ್ ಆಗಿರ್ಬೋದು ಮತ್ತು ಪೈಪೋಟಿ ಅದನ್ನು ಕಡಿಮೆ ಆಗುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಆಯಿತು, ವಿಷ್ಣುವಿನ ಆರಾಧನೆ ಪ್ರತಿ ಬುಧವಾರವನ್ನು ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇದರ ಜೊತೆಗೆ ನೀವು ಮುಖ್ಯವಾಗಿ ಈಶ್ವರನ ಆರಾಧನೆ ಮತ್ತು ಶನೈಶ್ಚರನ ಆರಾಧನೆ, ಸೋಮವಾರ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡೋದು ಮತ್ತು ಶನೈಶ್ವರನಿಗೆ ಪ್ರತಿ ಶನಿವಾರದ ದಿವಸ ನೀವು ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಹಣಕಾಸಿನ ವಿಚಾರ ಆಗಿರ್ಬೋದು, ನಿಮ್ಮ ಆರೋಗ್ಯದ ವಿಚಾರ ಆಗಿರ್ಬೋದು, ಅದರಲ್ಲಿ ಅಭಿವೃದ್ಧಿಯನ್ನು ನೋಡ್ಬೋದು. ಇದರ ಜೊತೆಗೆ ಬುಧನ ರತ್ನ ಪಚ್ಚೆಯನ್ನು ಧಾರಣೆ ಮಾಡಿ ಅದರಿಂದ ನಿಮಗೆ ಅದ್ಭುತವಾದಂತಹ ಫಲವನ್ನು ನೋಡ್ತೀರಾ. ಬೆಳ್ಳಿಯಲ್ಲಿ ಧಾರಣೆ ಮಾಡಿ, ಕಿರುಬೆಳ್ಳಿ ಧಾರಣೆ ಮಾಡಿ. ಇದರ ಜೊತೆಗೆ ಶುಕ್ರನ ರತ್ನ, ಡೈಮಂಡ್ ಆಗಿರ್ಬೋದು, ಜರ್ಕಾನ್ ಆಗಿರ್ಬೋದು, ಇದನ್ನು ಕೂಡ ಬೆಳ್ಳಿಯಲ್ಲಿ ಧಾರಣೆ ಮಾಡೋದ್ರಿಂದ ಅದ್ಭುತವಾದಂತಹ ಫಲಗಳಾಗಿರ್ಬೋದು, ತುಂಬಾ ಪ್ರಗತಿಪರವಾದಂತಹ ವರ್ಷವಾಗಿರುತ್ತೆ. ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.